ಬಿಗ್ ಬಾಸ್ನ ಈ ಸೀಸನ್ ಗೆಲ್ಲುವಂತಹ ಗ್ರೇಟ್ ಚಾನ್ಸ್ ಯಾರಿಗಿದೆ ಅನ್ನುವಂತಹ ಪ್ರಶ್ನೆ. ಪಬ್ಲಿಕ್ ಒಪಿನಿಯನ್ ಕೂಡ ನೀವು ಈಗಷ್ಟೇ ನೋಡ್ತಾ ಇದ್ರಿ. ಮತ್ತು ಸೆಲೆಬ್ರಿಟೀಸ್ ಕೂಡ ಸುಮಾರು ಜನ ಜಾಯ್ನ್ ಆಗ್ತಿದ್ದಾರೆ. ಎಲ್ರಿಗೂ ಕೂಡ ಅವರವರ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಇನ್ನೊಂದು ಕಡೆಗೆ 12ನೇ ಬಿಗ್ ಬಾಸ್ ಸೀಸನನ್ನು ಗಿಲ್ಲಿ ಗೆಲ್ತಾರಾ, ಗಿಲ್ಲಿದಾಗೋಯ್ತಾ ಕಪ್ಪು ಅನ್ನೋ ಪ್ರಶ್ನೆ, ಅಥವಾ ಗಿಲ್ಲಿಗೆ ಖಡಕ್ ಟಕ್ಕರನ್ನು ಅಶ್ವಿನಿ ಗೌಡ ಕೊಡ್ತಾ ಇದ್ದಾರೆ. ಇವರಿಬ್ಬರ ಹೆಸರು ಬಗ್ಗೆನೇ ಈಗ ವ್ಯಾಪಕ ಚರ್ಚೆ. ಇನ್ನೊಂದು ಕಡೆಗೆ ಮಾತಿನ ಪೋರಿ ಪಟಾಕಿ ರಕ್ಷಿತಾ, ಇವರು ಏನಾದರೂ ಒಂದು ಸರ್ಪ್ರೈಸ್ ಕಾಣಿಸ್ತಾರೆ ನಮಗೆ ಇವತ್ತು ಫಿನಾಲಿನಲ್ಲಿ, ಇದೊಂದು ಪ್ರಶ್ನೆ ಇದೆ. ಧನುಷ್ ಗೌಡ ಕಾವ್ಯ ಅಚ್ಚರಿ ಫಲಿತಾಂಶವನ್ನು ಇವರ ಪರವಾಗಿ ಜನ ತೀರ್ಪು ಬರೆದಿದ್ದಾರೆ. ಆಲ್ರೆಡಿ ವೋಟಿಂಗ್ ಕ್ಲೋಸ್ ಆಗಿದೆ, ಆಲ್ರೆಡಿ ಜನ ತೀರ್ಪು ಬರೆದಾಗಿದೆ. ಸೊ ಯಾರಿಗೆ ಅದು ವರವಾಗುತ್ತೆ, ಯಾರ ಲೈಫ್ ಚೇಂಜ್ ಆಗುತ್ತೆ, ಲೈಫ್ ಚೇಂಜಿಂಗ್ ಮೂಮೆಂಟ್ ಅದು ಆಬ್ವಿಯಸ್ಲಿ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇವರಿಬ್ಬರ ಹೆಸರಂತೂ ಸಮಬಲದಲ್ಲಿ ಕಾಣಿಸ್ತಾ ಇದೆ. ಪ್ರಬಲ ಪ್ರತಿಸ್ಪರ್ಧಿಗಳು ಒಬ್ರಿಗೊಬ್ರು ಅಂತಾನೆ ಹೇಳಲಾಗ್ತಾ ಇದೆ. ಸುಮಾರು ಜನ ಕಾಲರ್ಸ್ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಎಲ್ಲರೂ ಗಿಲ್ಲಿ ಪರವಾಗಿ ಹೇಳ್ತಾ ಇದ್ರು. ಇನ್ನೊಂದು ಕಡೆಗೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾಗೂ ಏನು ಕ್ರೇಜ್ ಕಡಿಮೆ ಇಲ್ಲ, ಅವ್ರದೇ ರೀತಿಯಲ್ಲಿ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ. ಅರ್ಧ ಕೋಟಿಯ ಒಡೆಯ ಯಾರು ಅನ್ನೋದೇ ಈಗಿರುವಂತಹ ಕುತೂಹಲ. ಇದುವರೆಗೂ ವಿನ್ನರ್ಗೆ 40 ಕೋಟಿಗೂ ಹೆಚ್ಚು ಮತ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ರಾತ್ರಿ ಬಿಗ್ ಬಾಸ್ನ ವಿನ್ನರ್, ಬಿಗ್ ಬಾಸ್ನ ಕಿರೀಟ ಯಾರಿಗೆ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಬಿಗ್ ಬಾಸ್ ಆರಂಭಕ್ಕೂ ಮೊದಲೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನುವಂತಹ ಘೋಷವಾಕ್ಯವನ್ನು ಬಿಗ್ ಬಾಸ್ ಹೇಳಿತ್ತು. ಹಾಗಾದರೆ ಗಿಲ್ಲಿ ಅಶ್ವಿನಿಯನ್ನು ಬಿಟ್ಟು ಬೇರೆ ಯಾರಾದರೂ ಗೆಲ್ತಾರ? ಸಹಜವಾದಂತಹ ಕುತೂಹಲ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಇವತ್ತು ರಾಜ್ಯಾದ್ಯಂತ ಒಂದೇ ಸುದ್ದಿ ಸದ್ದು ಮಾಡ್ತಾ ಇದೆ, ಯಾರು ಗೆಲ್ತಾರೆ ಬಿಗ್ ಬಾಸ್ ಅನ್ನ ಅಂಥೇಳಿ. ಅಶ್ವಿನಿ ಗೌಡನ ಗಿಲ್ಲಿನ ಅನ್ನುವಂತಹ ಕುತೂಹಲ ಇದೆ. ಅಶ್ವಿನಿ ಗೌಡ ಪರವಾಗಿ ಅಬ್ಬರದ ಪ್ರಚಾರ ನೋಡಿದ್ವಿ, ವೋಟ್ ಕ್ಯಾಂಪೇನ್ ಮಾಡಿದ್ದನ್ನು ನೋಡಿದ್ವಿ. ಈಗ ಅವರ ಮನೆಯ ಬಳಿ ಫ್ಯಾನ್ಸ್ ಏನಾದರೂ ಬಂದಿದ್ದಾರಾ? ಹೇಗಿದೆ ಕ್ರೇಜು? ಈ ಬಾರಿಯ ಈ ಆವೃತ್ತಿಯ ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿದೆ. ಸದ್ಯ ಅಶ್ವಿನಿ ಗೌಡ ಅವರ ನಿವಾಸದ ಮುಂಭಾಗದಲ್ಲಿದ್ದೇನೆ. ಏರಿಯಾದ ಹುಡುಗರು ಎಲ್ಲರೂ ಕೂಡ ಬಂದು ಜನರಿಗೂ ಕೂಡ ಅಶ್ವಿನಿ ಗೌಡ್ರಿಗೆ ಒಂದು ರೀತಿಯಲ್ಲಿ ವೋಟನ್ನು ಹಾಕಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಹೂಗಳನ್ನು ಎರಚಿ ಹಾಲಿಂದ ಅಭಿಷೇಕ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಈ ಬಾರಿಯ ಈ ಸೀಸನ್ನಲ್ಲಿ ಅಶ್ವಿನಿ ಗೌಡ ಉತ್ತಮವಾಗಿ ಆಡಿದ್ದಾರೆ. ಸೊ ಅವರು ಗೆಲುವನ್ನು ಸಾಧಿಸಬೇಕು, ಎಲ್ಲರೂ ವೋಟನ್ನು ಮಾಡಬೇಕು ಅನ್ನುವಂತಹ ಮನವಿಯ ಜೊತೆಗೆ ಈಗ ತೆಂಗಿನಕಾಯನ್ನು ಹೊಡೆದು ಹಾಲಿನ ಅಭಿಷೇಕ ಮಾಡಿ ಹೂವನ್ನು ಎರಚಿ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ಗೂ ಮುನ್ನವೇ ವಿಜಯೋತ್ಸವವನ್ನು ಒಂದು ರೀತಿಯಲ್ಲಿ ಆಚರಣೆ ಮಾಡುವಂತಹ ರೀತಿಯಲ್ಲಿ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ. ಏರಿಯಾದ ಹುಡುಗರು, ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಮೇಡಮ್, ಏನು ಹೇಳ್ತೀರಿ? ನಮಸ್ತೆ. ನಾವು ಈಗ ತಾನೇ ಎಲ್ರೂ ನಮ್ಮ ಅಕ್ಕಪಕ್ಕದ ಮನೆಯವರು ಪ್ರತಿಯೊಬ್ಬರು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಖಂಡಿತ ನಮ್ಮ ಅಶ್ವಿನಿ ಮೇಡಮ್ ಗೆದ್ದೇ ಗೆಲ್ತಾರೆ, ಆ ನಂಬಿಕೆ ನಮಗಿದೆ. ನಾವು ಅವ್ರಿಗೋಸ್ಕರ ಕೇಳ್ಕೊತಾ ಇದ್ದೀವಿ. ಅವ್ರು ಏನೇ ಆಟ ಆಡಿದ್ರು ಛಲಗಾತಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ರಿ ರಿಸಲ್ಟ್ಸ್ಗೆ? ಎಷ್ಟು ಎಕ್ಸೈಟ್ ಆಗಿದ್ರಿ ರಿಸಲ್ಟ್ಸ್ಗೆ? ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ. ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಗೆಲ್ಲಬೇಕು ಅಷ್ಟೇ. ನಮ್ಮ ಒಂದು ಹೆಣ್ಮಗಳಾಗಿ ಗೆದ್ದು ಬರಬೇಕು ಅನ್ನೋ ಆಸೆ ನಮ್ಗೆ ತುಂಬಾನೇ ಇದೆ. ಏನ್ ಹೇಳ್ತೀರಿ ಸರ್? ಗಿಲ್ಲಿ ಕೂಡ ಟೈಟ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ, ಜಿದ್ದಿ ಸ್ಪರ್ಧೆ. ಏನ್ ಹೇಳ್ತೀರಿ? ಎಷ್ಟು ವಿಶ್ವಾಸ ಇದೆ ಅಶ್ವಿನಿ ಗೌಡ್ರ ಮೇಲೆ? ನಮಗೆ ಅಕ್ಕ ಮೇಲೆ ತುಂಬಾ ವಿಶ್ವಾಸ ಇದೆ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ, ಅದು ಅಕ್ಕ ಹೇಳಿದ್ದಾರೆ ನಿನ್ನೆ ಪ್ರೋಮೋಲ್, ನೀವು ನೋಡಿದ್ದೀರಾ, ಲೈವ್ ಅಲ್ಲೂ ನೋಡಿದ್ದೀರಾ. ಚೇಂಜಸ್ ಇಸ್ ಇಂಪಾರ್ಟೆಂಟ್ ಇನ್ ಬಿಗ್ ಬಾಸ್, ಕರೆಕ್ಟ್ ಅಲ್ವಾ? ತುಂಬಾನೇ ಚೇಂಜ್ ಆಗಿದ್ದಾರೆ, ಎಲ್ಲ ಕಲಿತು ಅಕ್ಕ ಬಂದು ಇವಾಗ ಒಂದು ಸ್ಟ್ರಾಂಗ್ ವುಮೆನ್ ಆಗಿ ಫೈನಲ್ ತನಕ ಬಂದಿದ್ದಾರೆ. ಅವ್ರು ಗೆದ್ದೇ ಗೆಲ್ತಾರೆ 200%. ನಮ್ಗೊಂದು ನಂಬಿಕೆ ಇದೆ ಅಷ್ಟೇ. ಏನ್ ಹೇಳ್ತೀರಿ ಸರ್ ತಾವು? ಅಶ್ವಿನಿ ಅಕ್ಕ ಗೆಲ್ತಾರನ್ನ ಅಷ್ಟೇ. ಓಕೆ, ವಿಜಯೋತ್ಸವನ್ನ ಈಗಲೇ ಸೆಲೆಬ್ರೇಟ್ ಮಾಡ್ತಾ ಇದ್ರಿ, ಅಷ್ಟು ಜೋಶಲ್ಲಿದ್ದೀರಿ. ಅಕ್ಕ ಗೆಲ್ತಾರಂತ ಒಂದು ನಂಬಿಕೆ. ಓಕೆ, ಈಗಾಗಲೇ ಅವರ ನಿವಾಸದ ಮುಂಭಾಗದಲ್ಲಿ ಕಟೌಟ್ಗಳನ್ನು ಕೂಡ ಹಾಕಿದ್ದಾರೆ, ಫ್ಲೆಕ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಈವರೆಗೂ ಕೂಡ ಅವರಿಗೆ ಏನು ವೋಟ್ಗಳನ್ನು ಹಾಕಿದ್ರಿ, ಫೈನಲ್ ಹಂತಕ್ಕೆ ತಲುಪುವಂತಹ ರೀತಿಯಲ್ಲಿ ಮಾಡಿದಿರಿ. ಸೊ ಅಂತಿಮವಾಗಿ ನಿಮ್ಮ ಬೆಂಬಲಕ್ಕೆ ಅಭಿನಂದನೆಗಳು ಅನ್ನುವಂಥ ರೀತಿಯಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ, ಬ್ಯಾನರ್ಗಳನ್ನು ಹಾಕಿದ್ದಾರೆ. ಈಗಾಗಲೇ ಅವರ ನಿವಾಸದಲ್ಲಿ ಇದ್ದಂತಹ ಅವರ ಕುಟುಂಬದ ಸದಸ್ಯರನ್ನು ಈಗಾಗಲೇ ಈ ಒಂದು ಬಿಗ್ ಬಾಸ್ನ
ಮನೆಗೂ ಕೂಡ ಕರ್ಸ್ಕೊಂಡಿದ್ದಾರೆ. ಸೊ ಕರ್ಸ್ಕೊಂಡಿರುವಂತರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗ ಎಲ್ಲರೂ ಕೂಡ ಬಿಗ್ ಬಾಸ್ ಹೌಸ್ಗೆ ಹೋಗಿದ್ದಾರೆ. ಸೊ ಈಗ ಏರಿಯಾದ ಹುಡುಗರು ಮತ್ತೆ ಏರಿಯಾದ ಜನ ಎಲ್ಲರೂ ಕೂಡ ಸೇರಿ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಕುಟುಂಬಸ್ಥರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ, ಕರ್ಸ್ಕೊಂಡಿದ್ದಾರೆ. ಸೊ ಈಗ ಕಟೌಟ್ಗಳೆಲ್ಲವನ್ನ ಕೂಡ ಹಾಕಿದ್ದಾರೆ. ಅಲ್ಲಿನ ಅಭಿಷೇಕ ಹೂವನ್ನ ಎರಚಿ ಒಂದು ರೀತಿಯಲ್ಲಿ ರಿಸಲ್ಟ್ಸ್ಗೂ ಮುನ್ನವೇ ವಿಜಯೋತ್ಸವವನ್ನ ಆಚರಣೆ ಮಾಡುವಂತಹ ಒಂದು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಛಲಗಾತಿ ಅಶ್ವಿನಿ, ಮತ್ತೊಂದು ಕಡೆ ಪಳಾರ್ ಗಿಲ್ಲಿ. ಯಾರು ಗೆಲ್ತಾರೆ ಕಾದು ನೋಡ್ಬೇಕು.